ಹಲೋ ಫ್ರೆಂಡ್ಸ್, ಇದೇ ಹಸು ನೋಡಿ ನಾವು ತರೋಣ ಅಂತ ಹೊರಟಿದ್ದು. ಇದನ್ನು ಏನು ರೇಟ್ ತೊಗೋಬೋದು, ಎಷ್ಟು ಹಾಲು ಕೊಡುತ್ತೆ ಎಲ್ಲ ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ. ನಮ್ಮ ಮಂಡ್ಯ ಡಿಸ್ಟಿಕ್ನ ಬೇಬಿ ಬೆಟ್ಟ ಆ ಕಡೆ ಹಸು ತರೋಕ್ಕೆ ಅಂತ ನಮ್ಮ ಮಾವೂರಿಗೆ ಹೊರಟ್ವಿ. ಹಿಂಗೆ KRS ರೋಡಲ್ಲಿ ಎಲ್ಲ ಪ್ಲೇಸ್ಗಳನ್ನ ನೋಡಿಕೊಂಡು ಆನ್ ದ ವೇ ಒಳ್ಳೆ ವಿಶಾಲವಾದ ರೋಡ್ಗಳಲ್ಲಿ KRS ಡ್ಯಾಮ್ ನೋಡಿಕೊಂಡು ಹಾಗೇ ನಿಧಾನಕ್ಕೆ ಹೊರಟು KRS ಕಡೆಯಿಂದ. ಅಲ್ಲಿಂದ ಬೇಬಿ ಬೆಟ್ಟದ ಕಡೆ ಬಂದು ಅವರು ಇರಲಿಲ್ಲ, ಹಸು ಹೊಲ್ದ ಹತ್ರ ಇದೆ, ಅಲ್ಲೇ ಹೋಗಬೇಕು ಅಂತ ಹೇಳಿದ್ರು. ಹಾಗಾಗಿ ಏರಿ ಎತ್ಕೊಂಡು ಏರಿ ಮೇಲ್ಗಡೆ ಹೊರಟು ಊರಿಂದ ಆಚೆ. ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಹೊರಟ್ರೆ ಅವ್ರ ಹೊಲ. ಯಜಮಾನ್ರನ್ನ ಕರ್ಕೊಂಡು ಅವ್ರ ಹೊಲ್ದ ಹತ್ರ ಹೊರಟ್ವಿ. ಏನಂದ್ರು ಹಳ್ಳಿ ಜೀವನ ಅದ್ಭುತ ಕಣ್ರಿ. ಹೇಳ್ತೀವಿ ಸಿಟಿ ಅಂತ ಏನಿದೆ ರೀ, ಸಿಟಿಲಿ ಆರಾಮಾಗಿ ಹಳ್ಳಿ ಜೀವನ ಮಾಡ್ಬೋದು ನೆಮ್ಮದಿಯಾಗಿ. ತಿಂಗಳಿಗೆ ಒಂದು 15,000 ರಿಂದ 20,000 ಸಂಪಾದನೆ ಮಾಡಿದ್ರೆ ಸಾಕು. ಅದಕ್ಕಿಂತ ಕಟ್ಕೊಳ್ಳೋದಕ್ಕೆ ಸುಂದರವಾದ ಜಾಗ ಯಾವುದೂ ಇಲ್ಲ. ಅಲ್ಲಿಂದ ಅವ್ರ ತೋಟದ ಹತ್ರಕ್ಕೆ ಬಂದ್ವಿ. ಅವ್ರ ಹಸುಗಳನ್ನ ಮೇಯಕ್ಕೆ ಅಂತ ಬಿಟ್ಟಿದ್ರು, ಹಿಡ್ಕೊಂಬಂದ್ರು ಒಂದೊಂದೇ. ನೋಡಿ ಹೆಂಗಿದೆ ಅಂತ. ನೀವು ಎಷ್ಟು ಕೊಟ್ಟು ತಂದಿದ್ದೀರಿ ಅದ? ಈ ಹಸು ಅಲ್ಲ, ಇನ್ನೊಂದಿದೆ ಮತ್ತೆ ಅವ್ರು ಇಟ್ಕೊಂಡಿದ್ದಾರಲ್ಲ ಆ ಹಸು. ನೋಡಿ ಈಗ ತೋರಿಸ್ತೀನಿ. ಇಲ್ಲಿ ಈರಪ್ಪನ ಪಪ್ಲವ್ರು ಬಂದು ಒಂದು ವಾರ ಆಗಿತ್ತು. ನಾನು ತಂದುವೆ, ಕೇಳಿದ್ರು ಹೊಡಿತೀರ ಅಂತ. ಇದೆ ಕಾಣಿಸ್ತಾ ಇದೆಯಲ್ಲ, ಅವ್ರಿಗೆ ಅವ್ರೇನು ಹೊಸ ತಗೊಂಬಂತಾರದ ತಂದಿರ ನೀವು. ನಾವು ಮಾವರು ಬಿಡೋವಂಥ ಜಾಗದಲ್ಲಿ ಕಟ್ಟಾಕಿ ಮೇಯ್ಸೋಕ್ಕಾಗಲ್ಲ ನಾವಿರೋ ಜಾಗಗಳಲ್ಲಿ. ಹಾಗಾಗಿ ಬಿಟ್ಟೇ ಮೇಯಿಸ್ಬೇಕು. ಹಾಗಾಗಿ ಹೊಲಗಳಲ್ಲಿ ಹುಲ್ಲು ಮೇಯುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು. ಹಾಗಾಗಿ ಬಿಟ್ಟು ನೋಡ್ತಾ ಇದ್ವಿ, ಎಲ್ಲ ಅಲ್ಲೇ ಮೇಯ್ತಾ ಇತ್ತು. ಪ್ರತಿಯೊಂದು ಡೈರೆಕ್ಟ್ ಆಗಿ ಹೇಳಿದ್ರು ಈ ತರನೇ ಇದೆ ಅಂತ. ಒಂದು 5-5.5 ಲೀಟ್ರ್ ಹಾಲು ಕೊಡುತ್ತೆ. ನಾವು 48,000 ತಂದಿದ್ದೀವಿ ಕೊಟ್ಟು ಅಂತ ಹೇಳಿದ್ರು. ನಮ್ಮ ಸರಿ ಬಿಡಿ ನೋಡೋಣ, 4 ಟೈಮಲ್ಲಿ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ನಮ್ಮ ಮಾವರು ಹಂಗೂ ಅಲ್ಲೇ ರೈಟ್ ಮಾತಾಡೋಣ ಅಂತ ಅಂದ್ಕೊಂಡ್ರು. ಆಮೇಲೆ ಬೇಡ, ಹಾಲು ಕರಿಬೇಕಾದ್ರೆ ಎಷ್ಟು ಕರಿಯುತ್ತೆ ಏನಿಂತು ಅಂತ ನೋಡಿ ಡಿಸೈಡ್ ಮಾಡೋಣ ಅಂದ್ಬಿಟ್ಟು ಸುಮ್ಮನಾದು. ಹಂಗೆ ಯಜಮಾನ್ರಿದ್ದವರು ನಿಮ್ಮ ಮನೆ ಹತ್ರ ಹೋಗಿರಿ, ಸಂಜೆ ಹಸು ಇಟ್ಕೊಂಬರ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಹೊರಟ್ವಿ. ಆದರೆ ಆ ಅಮ್ಮ ಅವರು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಚಪಾತಿ ತಗೊಬಂದಿದ್ದೀನಿ, ಅಕ್ಕಿ ರೊಟ್ಟಿನ ತಿನ್ನಿ ಅಂತ ಹಿಂಸೆ ಮಾಡಿದರು. ತಿಂದಿದ್ದೀವಿ ಅಂದ್ರೂ ಕೇಳಿದೆ ಬಿಡದೆ ಎಲ್ಲರಿಗೂ ಹೇಳಿದ್ರು, ಅಕ್ಕಿ ರೊಟ್ಟಿ ಕೊಟ್ಟರು. ಕೊನೆಗೂ ಏನಾರು ಅನ್ಕೊತಾರೆ ಅಂದ್ಬಿಟ್ಟು ನಾನು ಒಂದು ಇಸ್ಕೊಂಡೆ. ಅಕ್ಕಿ ರೊಟ್ಟಿ, ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿ ಮಾಡಿದರು. ಅಮ್ಮನವರು ಏನರಪ್ಪ ಅಕ್ಕಿ ರೊಟ್ಟಿ ತಿನ್ನೋಕ್ಕೆ ನಾಚಿಕೆ ತಿಳ್ರಪ್ಪ, ಮಂಡ್ಯದರು ಅಲ್ಲಿಂದ ಇಲ್ಲಿ ಹುಡುಕ್ತಾರೆ ಅಂತ ಇದ್ರು. ಅನ್ನದಾತೆ ಎಲ್ರಿಗೂ ಒಂದೊಂದು ಅಕ್ಕಿ ರೊಟ್ಟಿ ಕೊಟ್ಟು ಎಲ್ಲರಿಗೂ ಹೊಟ್ಟೆ ತುಂಬಿಸಿದ್ರು ಪಾಪ. ನೀರು ಸಮೇತ ಅಲ್ಲೇ ಇತ್ತು. 2 ಲೀಟ್ರ್ ವಾಟರ್ ಕ್ಯಾನಲ್ಲಿ ನೀರು ಸಹ ಇಕ್ಕಿದ್ರು. ನೀರು ತಗೊಂಡು ಕುಡಿದು ಕೈ ತಗೊಂಡು ನೆಮ್ಮದಿಯಾಗಿ ತಿಂದ್ವಿ. ಎಲ್ಲ ತಿಂದು ಅಕ್ಕಿ ರೊಟ್ಟಿ ಸಖತ್ ಸ್ಮೂತಾಗಿ ಮಾಡಿದರು. ಮಧ್ಯಾಹ್ನ ಮಾಡಿದ್ರು ಇನ್ನೂ ಸ್ಮೂತಾಗಿತ್ತು. ಹೆಂಗೆ ತಿಂದ್ಕೊಂಡು ಖುಷಿಯಾಗಿ. ಅನ್ನದ ಋಣ ಎಲ್ಲಿಂದ ಎಲ್ಲಿಗಿರುತ್ತೋ ಯಾರಿಗೆ ಗೊತ್ತು. ನಾವು ಮೈಸೂರಿಂದ ಬೇಬಿ ಬೆಟ್ಟದಕ್ಕೆ ಹೋಗಿದ್ದು ಹೊಸ ತರೋಣ ಅಂತ. ಆದರೆ ಅನ್ನದ ಋಣ ನಮಗೆಲ್ಲ ಇತ್ತು. 2 ತಿನ್ಕೊಂಡು ಹೊರಡುವ. ಇಲ್ಲಿಂದ ಅವ್ರ ಮನೆ ಹತ್ರ ಹಸ ಇಟ್ಕೊಂಬರ್ಲಿ ಅವರು, ಹೊರಗಡೆ ಹಿಂಗೆ ಅಲ್ಲಿ ಹಾಲು ಕರೆದ್ಮೇಲೆ ಮಾತಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹಂಗೂ ನಾವು ಬೇಡ, ಹಾಲು ಕರೆದಾದ್ಮೇಲೆ ಯೋಚನೆ ಮಾಡೋಣ ಎಷ್ಟು ಹಾಲು ಕೊಡುತ್ತೆ ಏನು ಅಂತ ಗೊತ್ತಿಲ್ಲ ಅಂದ್ಕೊಂಡು ಅಲ್ಲಿಂದ ಮನೆ ಹತ್ರ ಹೊರಡೋಣ ಅಂತ ಹೊರಟ್ವಿ. ಅವರು ಸೌದೆ ಎಲ್ಲ ಕಟ್ಕೊಂಡು ಕೂತಿದ್ರು, ಒತ್ಕೊಂಡು ಹೋಯ್ತಾಯಿದ್ರು. ಟಾಟಾ ಎಸಿ ಮೇಲೆ ತುಂಬಿಸ್ಕೊಂಡು ಕರ್ಕೊಬಂದ್ವಿ. ಮನೆಗೆ ಬರ್ತಿದ್ದಂಗೆ ಟೀ ಕಾಸಿ ಚೋಚ ಕೊಟ್ಟು ಬಿಸ್ಕೆಟ್ ಕೊಟ್ಟರು. ಬೇಡ ಅಂದ್ರೆ ಕೇಳಲಿಲ್ಲ. ಆಮೇಲೆ ಅಷ್ಟೊಂದು ರಸ ಬಂತು ಹಾಲು ಕರಿಯೋದಕ್ಕೆ ಅಂದ್ಬಿಟ್ಟು ನಮ್ಮನ್ನ ಕಳಿಸಿದ್ರು. ನಮ್ಮ ಗೀತಮ್ಮವರು ಕಳಿಸಿದ್ವಿ, ನೀವೇ ಎಲ್ಲ ದಿನ ಹಾಲು ಕರಿಯೋರು, ನೀವೇ ಕರೀರಿ ಅಂತ. ಹೊಸ ಸುಮ್ಮನೆ ನಿಂತ್ಕೋಬೇಕು, ಹಿಂಗೆ ಹೆಂಗಾರ ಕರ್ಕೊಳ್ಳಿ ನೀವು ಅಂತ ಸ್ಟಾರ್ಟ್ ಮಾಡಿದ್ವಿ. ಹಾಲು ಕರೆದಾದ್ಮೇಲೆ ನೋಡಿದ್ರೆ 3.5 ಲೀಟ್ರ್ ಹಾಲಿತ್ತು. ಏನಪ್ಪ ಮಾಡೋದು, 5.5 ಲೀಟ್ರ್ ಅಂತ ಹೇಳಿದಿರಿ, 3.5 ಲೀಟ್ರ್ ಕೊಡ್ತಾಯಿದ್ದೆ. ಅದಿಯಲ್ಲ ತಿವಿಯಲ್ಲ ಇವು. ಅದೊಂದೇ ಪ್ಲಸ್ ಪಾಯಿಂಟ್. ಇವತ್ತು 4:45 ಗಂಟೆಗೆ ಕರೆದುಬಿಟ್ಟಿದ್ದೀವಿ, ಅದಕ್ಕೆ ಕಮ್ಮಿ ಕೊಟ್ಟಿದ್ದೆ, ನಾವು ಸುಳ್ಳು ಹೇಳಲ್ಲ, ಹಿಂಗೆ ಅಂತ ಏನೇನೋ ಹೇಳಿದ್ರು. ನಾವು ಲಾಸ್ಟಿಗೆ ಫೈನಲ್ ಎಷ್ಟು ಹೇಳ್ತೀರಿ ಹೇಳೋಣ. ನಮ್ಮ ಅತ್ತೆಯವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಹಸು. ಇದು ತುಂಬ ಸಾಧು. ಎಷ್ಟು ಇಬ್ಬರು ಕುತ್ಕೊಂಡು ಕರಿತಾಯಿದ್ರು, ಏನೂ ಮಾಡ್ತಾಯಿಲ್ಲ, ಒದಿತಾ ಇಲ್ಲ, ತಿವಿತಾ ಇಲ್ಲ. ಹಿಂಗೆ ಮೃದು ಸಾಬದ ಹೊಸ ಬೇಕು ಅಂದ್ಬಿಟ್ಟು ಲಾಸ್ಟಿಗೆ ಇನ್ನೇನು ಮಾಡೋಕ್ಕಾಗಲ್ಲ. ಈ ಸತಿ ಇಲ್ಲ ಮುಂದಿನ ಸತಿಗೆ ಆದರೂ ಜಾಸ್ತಿ ಆಗುತ್ತೆ ನಮ್ಮ ಮೈಂಡ್ ಸೆಟ್ಟಲ್ಲಿ. ಹಳ್ಳಿಲೇ ಬೇಕವರು 45,000 ಕೊಟ್ಟು
ಎತ್ತ ಹಾಕೊಂಡು ಹೊರಟ್ವಿ ಮೈಸೂರು ಕಡೆ. ಅಲ್ಲಿಂದ ಹೊರಟಾದ್ಮೇಲೆ ಎಷ್ಟು ಕೊಡುತ್ತೆ ಏನು ಎಂತು ಅನ್ನೋದನ್ನು ಮನೆಗೆ ಹೋಗಿ ಕರೆದು ನೋಡಿ ಪಾಡಿ ಒಂದು ವಿಡಿಯೋ ಮಾಡಿ ಹಾಕ್ತೀವಿ. ಥ್ಯಾಂಕ್ ಯು. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ ಯು.